ಕೂಡ ಮುಂದೆ ಹಾಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ. JCB ಕೆಲಸ ಸ್ಟಾರ್ಟ್ ಆದಮೇಲೆ 1.5 ತಾಸು ಆದಮೇಲೆ ನೀರು ಸ್ಟಾಪ್ ಆಗಿದೆ. ಏನು ಓವರ್ಫ್ಲೋ ಆಗ್ತಾ ಇತ್ತು, ಸುಮಾರು 1.5 ಗಂಟೆ ಆದಮೇಲೆ ನೀರು ಏನು ಓವರ್ಫ್ಲೋ ಆಗಿ ಹರಿತಾ ಇತ್ತು ಸುಮಾರು 1 ವಾರದಿಂದ, ಅದು ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಇನ್ನೂ ಕೆಲಸ ನಡೀತಾ ಇದೆ. ಇನ್ನೂ ಸುಮಾರು 2 ರಿಂದ 3 ಗಂಟೆ ಕೆಲಸ ಇದೆ. ಇನ್ನೂ ಕೆಲಸ ಆಗುತ್ತೆ. ನಾಳೆ ಲೇಬರ್ಸ್ ಬರ್ತಾರೆ, ಪೈಪ್ ಹಾಕ್ತಾರೆ, ಅಲ್ಲಿ ಹೊಸ ಪೈಪ್ಸ್ ಹಾಕ್ತಾರೆ. ಇದು ಸದ್ಯಕ್ಕೆ ಟೆಂಪ್ರರಿ ಇದೆ ಇನ್ನು, ಯಾಕಂದರೆ ಇದು ಪೂರ್ತಿ ಲೈನ್ ಚೇಂಜ್ ಮಾಡ್ಬೇಕಂದ್ರೆ ಸುಮಾರು 100 ರಿಂದ 200 ಫೀಟು ಇದು ಲೈನ್ ಇದೆ. ಇದು ಸೊ ಅಷ್ಟದು ಇಮಿಡಿಯೇಟ್ ಆಗಂಗಿಲ್ಲ. ಅದು ಆಮೇಲೆ ಮತ್ತೆ ಕಮಿಷನರ್ ಜೊತೆ ಮಾತಾಡಿ ಅದು ಯಾವ ಥರ ಒಂದು ಲೈನನ್ನು, ಒಂದು ಹೊಸ ಲೈನನ್ನಾಗಿ ಒಂದು ಕ್ರಿಯೇಟ್ ಮಾಡ್ಬೋದು ಅನ್ನೋ ಸ್ವಲ್ಪ ಚರ್ಚೆ ಮಾಡುತ್ತೆ. ಇವಾಗ ಸದ್ಯಕ್ಕೆ ಇದು ಕೂಡ ಇಷ್ಟೆಲ್ಲ ಮಾಡೋದಕ್ಕೂ ಇದು ಕೂಡ ಟೆಂಪ್ರರಿ ವರ್ಕೇ ಇದೆ. ಆದರೂ ಹೊಸ ಪೈಪ್ ಹಾಕ್ತಿದ್ದಾರೆ. ಇನ್ನು ಇದು ಓವರ್ಫ್ಲೋ ಆಗ್ಲಾರ್ದಂಗೆ ಒಂದು ಹೊಸ ಪೈಪ್ಸ್ ನಾಳೆ ಹಾಕ್ತಿದ್ದಾರೆ. ಆದರೂ ಕೂಡ ನಾವು ಇದು ಒಂದು ಹೊಸ ಪೈಪ್ ಲೈನ್, ಯಾಕೆಂದರೆ ಸುಮಾರು 40 ವರ್ಷ ಹಿಂದಿನ ಲೈನ್ ಇದೆ. ಇದು 40 ವರ್ಷದ ಹಿಂದಿನ ಲೈನ್ ಇರೋದ್ರಿಂದ ಸ್ವಲ್ಪ ಲೈನ್, ಯಾಕೆ ಇವಾಗ ಸಾಕಷ್ಟು ಮನೆಗಳಾಗಿದ್ದಾವೆ, ಸಾಕಷ್ಟು ಪಾಪ್ಯುಲೇಷನ್ ಹೆಚ್ಚಾಗಿದೆ. ಹೀಗಾಗಿ ಸ್ವಲ್ಪ ಇದು ಯಾರು ಲೈನ್ ಮಾಡಿದ್ದಾರೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸ್ವಾಭಾವಿಕವಾಗಿ. ಹೀಗಾಗಿ ಕಮಿಷನರ್ ಜೊತೆ ಮಾತಾಡಿದ್ದು ಯಾವ ಥರ ಒಂದು ಬಗೆಹರಿಸ್ಬೋದು ಸಮಸ್ಯೆ ಮುಂದಿನ ದಿನಗಳಲ್ಲಿ, ಇದು ಮತ್ತೆ ಈ ಥರ ರಿಪೀಟ್ ಆಗ್ಲಾರ್ದಂಗೆ ಯಾವ ಥರ ಒಂದು ರಿಸಾಲ್ವ್ ಮಾಡ್ಬೋದು ಈ ಒಂದು ಸಮಸ್ಯೆಯನ್ನು ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳ ಒಂದು 2-3 ತಿಂಗಳಲ್ಲಿ ಇದೊಂದು ಹೊಸ ಒಂದು ಲೈನ್ ಹಾಕಿ ಕೊಡಿ ಅಂತೇಳಿ ನಾವು ಒಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಮನವಿ ಕೂಡ ಮಾಡ್ತೀವಿ ಕಮಿಷನರ್ ಅವರಿಗೆ ಮತ್ತು ಮೇಯರ್ ಅವರಿಗೆ. ಯಾಕಂದರೆ ಇದು ಮತ್ತೆ ಪದೇ ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೆ ಈಗ ಒಂದು ಇವಾಗ ಟೆಂಪ್ರರಿ ಒಂದು ರೆಸೊಲ್ಯೂಷನ್ ತಂದಿದ್ದೀವಿ, ರೆಸಾಲ್ವ್ ಮಾಡಿದ್ದೀವಿ JCB ಮುಖಾಂತರ. ಅಲ್ಲಿ ಏನಾಯಿತು, ಅಲ್ಲೆಲ್ಲ ಹಳಿ ಲೈನ್ ಇದ್ದಿದ್ದರಿಂದ ಅವರೆಲ್ಲ ಅಲ್ಲಿ ಕಂಪೌಂಡ್ ಕಟ್ಕೊಂಡು ಕೂತಿದ್ದಾರೆ. ಕಂಪೌಂಡ್ ಬೀಳಿಸುವಂಥ ಪರಿಸ್ಥಿತಿ ಬಂತು, ಅನಿವಾರ್ಯ ಇತ್ತು, ಕಂಪೌಂಡ್ ಬೀಳಿಸಬೇಕಾಯಿತು. ಹೀಗಾಗಿ JCB ಕಂಪೌಂಡ್ ಬೀಳಿಸಿದ್ರು. ಕಂಪೌಂಡ್ ಬೀಳಿಸಿ ಆ ಒಂದು ಲೈನನ್ನು ಪೂರ್ತಿ ಪೈಪ್ಲೈನ್ನ ಕ್ಲಿಯರ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅದು ಕಂಪೌಂಡ್ ಬಿಡಿಸಲಿ ಅಂದರೆ JCB ಅಲ್ಲಿ ತಿರುಗಾಡೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಹೀಗಾಗಿ ಅದು ಕಂಪೌಂಡ್ ಬೀಳಿಸಿ ಕೆಲಸ ನಡೀತಿದೆ. ಆಗಲೇ ನಾನು ತೋರಿಸಿದ್ದೀನಿ, ಲೈವ್ನಲ್ಲಿ ತೋರಿಸಿದ್ದೀನಿ. ಕಂಪೌಂಡ್ ಬೀಳಿಸುವಂಥ ಒಂದು ಅನಿವಾರ್ಯ ಇತ್ತು, ಬೀಳಿಸಿದ್ವಿ. ಅನಿವಾರ್ಯ ಏನು ಮಾಡೋಕ್ಕಾಗಂಗಿಲ್ಲ, ಅದು ಆಮೇಲೆ ಅವ್ರು ಕಟ್ಸ್ಕೋಬೇಕು. ಸೊ ಅದು ಅಲ್ಲಿ ಇವಾಗ ಸದ್ಯಕ್ಕೆ ಏನು ಬ್ಲಾಕೇಜ್ ಏನಾಗಿತ್ತು ಅದು ಕ್ಲಿಯರ್ ಆಗಿದೆ ಅಲ್ಲಿ. ಇವಾಗ ನಾಳೆ ಲೇಬರ್ಸ್ ಕರ್ಕೊಂಡ್ಬಂದು ಅದು ಹೊಸ ಇದು ಪೈಪ್ಸ್ ಹಾಕ್ತಾರೆ ನಾಳೆ. ಸೊ ಇವಾಗ ಸದ್ಯಕ್ಕೆ ಇದು ಓವರ್ಫ್ಲೋ ಒಂದು ಕಂಪ್ಲೀಟ್ಲಿ ಬಂದಾಗಿದೆ, ಮತ್ತು ಇದು ಓವರ್ಫ್ಲೋ ಆಗೋದಿಲ್ಲ. ಇನ್ ಕೇಸ್ ಆದರೆ ಮತ್ತೆ ಇದ್ದೇ ಇರುತ್ತೆ, ಮತ್ತು ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅಂತ ಇದ್ದೇ ಇರುತ್ತೆ, ಬಟ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಸೊ ಈ ಒಂದು ವಾರದಲ್ಲಿ ಸುಮಾರು ಒಂದು 5-6 ಸಲ ನಾನು ಇದು ಲೈವ್ ವಿಡಿಯೋ ಮಾಡಿರ್ಬೋದು. ಸೊ ಇದರಲ್ಲಿ ಮೀಡಿಯಾದವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಮ್ಮ UTV ನ್ಯೂಸ್ ಆಗಿರ್ಬೋದು, ನಮ್ಮದು BNK ನ್ಯೂಸ್ ಆಗಿರ್ಬೋದು, ನಮ್ಮ ಇದು ಭೀಮರಾಜ್ಯ ಅಪ್ಪು ಅವರು ನ್ಯೂಸ್ ಆಗಿರ್ಬೋದು, ಸಾಕಷ್ಟು ನ್ಯೂಸ್ಗಳು ಇವೆಲ್ಲ ಕವರೇಜ್ ಮಾಡಿದ್ದಾರೆ. ಸೊ ನಾನು ಫೇಸ್ಬುಕ್ನಲ್ಲಿ ಲೈವ್ ಕೂಡ ಬಂದು ಇದು ಸುಮಾರು ಸಲ ನಾನು ಒಂದು 3-4 ಸಲ ಇದು ಲೈವ್ ಮಾಡಿ ಇದ್ರ ಸಮಸ್ಯೆ ಬಗ್ಗೆ ಲೈವ್ ಮಾಡಿ ಜನರಿಗೆ ತೋರಿಸುವಂಥ ವಿಷಯ ಆಗಿರ್ಬೋದು. ಕಮಿಷನರ್ ಅವರಿಗೆ, ಮೇಯರ್ ಅವರಿಗೆ ಈ ಒಂದು ವಿಡಿಯೋ ಹಾಕಿದ್ದೀವಿ. ಕಮಿಷನರು ಕೂಡ ಅವರು ಕೂಡ ಸ್ಪಂದನೆ ಮಾಡಿ ಇದು ಮಾಡಿದ್ದಾರೆ. ಬಟ್ ಈ ವಾರ್ಡಿನ ಮೇಯರ್ ಆದಂಥ MS ಕರಡಿ ಅವರು ಸ್ವಲ್ಪ ಮನಸ್ಸು ಮೇಲೆ ತೊಗೊಂಡು ಈ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು. ಅವರು ಯಾಕೋ ಸ್ವಲ್ಪ ಮನಸ್ಸು ಮೇಲೆ ತೊಗೊಂಡಿಲ್ಲ, ಯಾಕೆ ಗೊತ್ತಿಲ್ಲ, ಇದನ್ನು ಅವ್ರನ್ನೇ ಕೇಳಬೇಕಾಗುತ್ತೆ. ಬಟ್ ಕಮಿಷನರ್ ಸಾಹೇಬರು ಇಮಿಡಿಯೇಟ್ ಇದನ್ನು ರಿಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ಇಂಜಿನಿಯರು ಮತ್ತು JCB ಮತ್ತು ನಮ್ಮ ಸೆಕ್ಷನ್ ಆಫೀಸರ್ ಎಲ್ಲರೂ ಕೂಡಿ ಇಲ್ಲಿ ಒಂದು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ನಾವು ಕೂಡ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತಿದ್ದೀವಿ. ಎಲ್ಲರೂ ಫೋನ್ ಮಾಡಿ ಹೇಳ್ತಿದ್ದಾರೆ, ಸರ್ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಓಡಾಡಬೇಡಿ ಅಂತ ಹೇಳ್ತಿದ್ದಾರೆ. ಓಡಾಡಿ ಏನಂದರೆ ಕೆಲಸ ಆಗೋದಿಲ್ಲ, ಹೌದಾ? ಸೊ ಈಗ ಪಾಪ ನಾನು, ನಮ್ಮ ನೀಲಂಬಿಕಾ ಮೇಡಮ್, ನಮ್ಮ ಆಮ್ ಆದ್ಮಿ ಪಕ್ಷದವರು ಎಲ್ಲರೂ ಈ ಒಂದು ಇದು ಮೊದಲು ಸಾಲ್ವ್ ಆಗಬೇಕು ಅನ್ನೋ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಮೊದಲು, ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ನಾವು ಇನ್ನೂವರೆಗೂ ಊಟನೂ ಕೂಡ ಮಾಡಿಲ್ಲ. ಹೀಗಾಗಿ ಇದೊಂದು ಕೆಲಸ ಆಗಬೇಕಂಥೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಸಾಕಷ್ಟು ಜನ ನಮ್ಮ ಫ್ರೆಂಡ್ಸು ವಾಟ್ಸಪ್ ಮಾಡಿ ಕಾಲ್ ಮಾಡಿ, ಸರ್ ಬಿಸಿಲು ಭಾಳ ಇದೆ, ಓಡಾಡಬೇಡ್ರಿ ಬಿಸಿಲಲ್ಲಿ ಅಂತ ಹೇಳಿದ್ರು. ಆದರೂ ಮಾಡ್ತೀವಿ, ಬಿಸಿಲು ಇರೋದೆ, ಮತ್ತು ಬೇಸಿಗೆ ಇದೆ, ಸಮ್ಮರ್ ಸೀಸನ್ ಇದೆ, ಬಿಸಿಲು ಇರೋದೆ. ಅದೊಂದು ಪ್ರಯತ್ನ ಮಾಡಿದ್ದೀವಿ. ಸೊ ಈ ಒಂದು ಆಮ್ ಆದ್ಮಿ ಪಕ್ಷದೊಂದು ಹೋರಾಟಕ್ಕೆ ಇವತ್ತು ಒಂದು ಜಯ ಸಿಕ್ಕಂತಾಗಿದೆ. ಸೊ ಇದೇ ಥರ ನಾವು ಆಮ್ ಆದ್ಮಿ ಪಾರ್ಟಿ ಈ ನಮ್ಮ ವಿಜಯಪುರ ನಗರದಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಮಾಡಿ ತೋರಿಸುತ್ತೆ. ಸಮಸ್ಯೆ ಏನೇ ಇರಲಿ ಆಮ್ ಆದ್ಮಿ ಪಕ್ಷಕ್ಕೆ ಗಮನಕ್ಕೆ ಬಂದರೆ ಖಂಡಿತವಾಗಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾವು ಪ್ರಯತ್ನ ಮಾಡ್ತೀವಿ. ಸುಮಾರು ವಾಟ್ಸಪ್ ಕಾಲ್ ಬರ್ತಿದೆ, ಸುಮಾರು ಕಾಲ್ ಮಾಡ್ತಿದ್ದಾರೆ. ಬೇರೆ ವಾರ್ಡಲ್ಲಿ ಈ ಥರ ಒಂದು ಸಮಸ್ಯೆಗಳು ಇದಾವೆ ಅಂಥೇಳಿ. ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಐ ಆಮ್ ನಾಟ್ ಎ ಎಲೆಕ್ಟೆಡ್ ಕಾರ್ಪೊರೇಟರ್, ನಾನೇನು ಕಾರ್ಪೊರೇಟರ್ ಅಲ್ಲ, ಐ ಆಮ್ ನಾಟ್ ಎ ನಾಮಿನೇಟೆಡ್ ಮೇಯರು. ನಮ್ಮ ಹತ್ರ ಯಾವುದೂ ಅಧಿಕಾರ ಇಲ್ಲ. ಆದರೂ ಅಧಿಕಾರದಲ್ಲಿ ಇದ್ದವರು ಆರಾಮಾಗಿ AC ರೂಮಲ್ಲಿ ಮಲಗಿದ್ದಾರೆ. ಇದು ಜನರಿಗೆ ಗೊತ್ತಾಗಬೇಕು.
ಎಲ್ಲ ಎ ಸಿ ರೂಮಲ್ಲಿ ಮಲಗಿದ್ದಾರೆ, ಇನ್ಕ್ಲೂಡಿಂಗ್ ಮೇಯರು ಎಲ್ಲ ನಮ್ಮ ಬಿಜಾಪುರದ ಎಲ್ಲ 35 ಕಾರ್ಪೊರೇಟರ್ ಆರಾಮಾಗಿ ನಿದ್ದೆ ಮಾಡ್ತೀವಿ ಎ ಸಿಯಲ್ಲಿ. ನಮ್ಮ ಜನ ತಿರಸ್ಕಾರ ಮಾಡಿದಂಥ ಆಮ್ ಆದ್ಮಿ ಪಕ್ಷದವ್ರು ನಾವು ರೋಡಲ್ಲಿ ಇಳಿದು ಬಿಸಿಲಲ್ಲಿ ಇಳಿದು ನಾವು ಕೆಲಸ ಮಾಡ್ತಾ ಇರ್ತೀವಿ. ಅಧಿಕಾರ ಇದ್ರೇ ಕೆಲಸ ಮಾಡ್ಬೇಕತ್ತೇನಿಲ್ಲ, ಅಧಿಕಾರ ಇರಲಿಲ್ಲ ಅಂದರೂ ಕೆಲಸ ಮಾಡಬಹುದು ಅಂಥೇಳಿ ನಾವು ಆಮ್ ಆದ್ಮಿ ಪಕ್ಷ ಕೆಲಸ ಮಾಡಿ ತೋರಿಸ್ತಾ ಇದೆ ಜನರಿಗೆ. ಅದಕ್ಕೆ ಜನರಿಗೆ ಹೇಳ್ತಾ ಇದ್ದೀನಿ, ನೀವು ಆರಿಸಿ ತಂದಂಥ ಕಾರ್ಪೊರೇಟರ್ಗಳನ್ನು ಎಬ್ಬಿಸ್ಬೇಕು. ನೀವು ಏನು ಮನೆಯಲ್ಲಿ ಏನು ಮಲಗಿದ್ದಾರೆ ಆ ಕಾರ್ಪೊರೇಟರ್ಗಳನ್ನು ಎಬ್ಬಿಸ್ಬೇಕು. ಅವ್ರಿಗೆ ನೀವು ಎಬ್ಬಿಸಿದಾಗ ಮಾತ್ರ ಇಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಯಾರೋ ಅಧಿಕಾರದಲ್ಲಿ ಇರ್ತಾರೆ, ಯಾರೋ ಕೆಲಸ ಮಾಡಿಸ್ತಿರ್ತಾರೆ. ಹೌದಾ? ಸೊ ಯಾರೋ ಅಧಿಕಾರದಲ್ಲಿದ್ದಾರೆ, ಸೊ ಯಾರೋ ಕೆಲಸ ಮಾಡಿಸ್ತಿರ್ತಾರೆ. ಹಾಗಾಗಬಾರ್ದು. ಅದು ನೀವು ಅಧಿಕಾರ ಕೊಟ್ಟಿರೋದ್ಮೇಲೆ ಅವ್ರ ಕೈಯಿಂದ ಕೆಲಸ ಆಗಬೇಕು. ಸೊ ನಾನು ಕೂಡ ಯಾವುದೇ ವಾರ್ಡಲ್ಲಿ ಹೋದರೆ ಅವ್ರ ಕಾರ್ಪೊರೇಟರ್ನ ಕಾಲ್ ಮಾಡೇ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸೋಂಥ ಪ್ರಯತ್ನ ಮಾಡ್ತಿರ್ತೀನಿ. ಅವ್ರು ಬಂದರೆ ಅವ್ರ ಕಡೆ ಮಾಡಿಸ್ತಿರ್ತೀನಿ, ಇಲ್ಲ ನಾನು ಕಮಿಷನರ್ ಕಡೆಯಿಂದ ನಾನು ಇಂಥ ಒಂದು ಕೆಲಸ ಮಾಡಿಸೋಂಥ ಪ್ರಯತ್ನ ಮಾಡ್ತಿರ್ತೀನಿ. ಸೊ ಅದಕ್ಕೆ ಆಮ್ ಆದ್ಮಿ ಪಕ್ಷ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಮ್ ಆದ್ಮಿ ಪಕ್ಷ ಯಾವತ್ತು ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡುವಂಥ ಪಕ್ಷ. ಯಾವುದೇ ಒಂದು ಅಧಿಕಾರ, ಯಾವುದೇ ಒಂದು ಹುದ್ದೆ, ಈ ಒಂದು ಆಸೆ ಇಟ್ಕೊಂಡು ಮಾಡುವಂಥ ಪಕ್ಷ ಅಲ್ಲ. ಆಮ್ ಆದ್ಮಿ ಪಕ್ಷ ಯಾವತ್ತು ಜನರ ಪರವಾಗಿರುತ್ತೆ, ಜನರ ಪರವಾಗಿ ಹೋರಾಟ ಮಾಡ್ತಾ ಇರುತ್ತೆ. ಜನಕ್ಕೆ ಬಂದಂಥ ಸಮಸ್ಯೆ ಅಥವಾ ಜನಕ್ಕೆ ಉಂಟಾಗುವಂಥ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಾವು ಬಗೆಹರಿಸುವಂಥ ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ